ಸೌಂದರ್ಯ ಕಾರಣವಾಗ್ತದೆ. ಅದು ಮಾತ್ರ ಅಲ್ಲ, ಯುಗ ಯುಗಾಂತರಗಳು ಸಾವೇ ಇಲ್ಲದೆ ಬಾಳ್ಬಹುದು. ಮೇಡಮ್, ಔಷಧಿಗಳ ಬಗ್ಗೆ ಓಲೆ ಕಟ್ ನೋಡ್ತಿರುವಾಗ ಈ ಓಲೆ ಅದ್ರಲ್ಲಿ ಸಿಕ್ತು. ಸುಮ್ಮನೆ ಓದ್ ನೋಡಿದೆ. ಸತ್ಯವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ಮೇಡಮ್. ಏನದು ನಂಬಕ್ಕಾಗದೇ ಇರುವಂಥ ಸತ್ಯ? ಮನುಷ್ಯ ಜನ್ಮ ಆಶ್ಚರ್ಯ ಪಡುವಂಥ ವಿಷಯ. ಪೂರ್ಣ ಭೂರ್ಣದಲ್ಲಿರೋ ಹಸುಗೂಸಿನ ಬಲಿರಕ್ತ ತಾಯಿ ಜೊತೆಯಲ್ಲಿ ಮೈ ಸೇರಿಸಿದ್ರೆ ಆ ಸೌಂದರ್ಯ ಸಾವಿರಾರು ವರ್ಷಗಳು ಹಾಗೇ ನಿಲ್ಲುತ್ತಂತೆ. ಯುಗ ಯುಗಗಳ ತನಕ ಸಾವೇ ಇರಲ್ವಂತೆ. ಎಲ್ಲಿ ಇದಕ್ಕಾಗಿ ಇಷ್ಟು ಕಾಲ ನಾನು ಕಾಯ್ತಾ ಇದ್ದಿದ್ದು. ಹಗಲು ರಾತ್ರಿ ನಾನು ಹುಡುಕ್ತಾ ಇದ್ದೆ ಸತ್ಯ. ನನ್ನ ನೆನಪಿನಿಂದಲೇ ಮರೆತಿದ್ದೀನಿ.
ಇದ ನಮ್ ಜಾಗ. ಊರ್ ಜನಕ್ಕೆ ಇಲ್ಲಿ ಕಾಲಿಕ್ಕಕ್ಕೆ ಅವಕಾಶ ಇಲ್ಲ. ಜೀವದ ಆಸೆ ಇದ್ರೆ ಹಿಂತಿರ್ಗೋಗು. ನನಗ ಅವ್ರು ಬೇಕು. ಇಲ್ಲಿ ನಮಗ ಅಂತ ಒಂದು ನ್ಯಾಯ ನೀತಿ ಅದ. ಅದರಲ್ಲಿ ಊರ್ ಜನರ ಪ್ರವೇಶ ಆಗಬಾರ್ದು. ಹೋಗು, ಹೊಂಟೋಗು. ಇದ ಕಾಡು ದೇವತೆಗಳಿರೋ ಜಾಗ. ಹೊಂಟೋಗು, ಇಲ್ಲಿಂದ ಹೊಂಟೋಗು. ಹೋಗು, ಹೋಗು. ಯಾಕೆ ಕಿತ್ತಾಡ್ತೀರಾ? ಮನೆಗೆ ಯಾವಾಗ? ಹೋಗು ಅಂತ ತಾನೇ ಹೇಳಿದ್ದು. ಹೊಂಟೋಗು. ನಾಯಿ ನನ್ನ ಮಗನೇ, ಎಲ್ಲ 5 ಜನ ಹೇಳೋ. ಯಾರು ಹತ್ರ ಬಂದು ಶೂಟ್ ಮಾಡ್ಬಿಡ್ತೇನೆ. ಕಾಡಿಗೆ ಬಂದ 5 ಜನ ಏನಾದ್ರು? ಈ ಕ್ಯಾಮ್ರಾ ಇಲ್ಲಿಗೆ ಹೇಗೆ ಬಂತು ಗೊತ್ತಿಲ್ಲ. ಹೇಳೋ, ನೀಲಿ ಬೆಟ್ಟದ ಕಾಡಲ್ಲಿ ಆ ಚಿತ್ರ ಪೌರ್ಣಮಿ ದಿನ ಏನಾಯ್ತು?
ನಾಯಕ್ರೇ, ಪ್ಯಾಟಿ ಜನ ಬಂದವ್ರೆ. ಅವರು ನಿಮ್ಮಿಂದ ಕೆಲ ವಿಷಯ ತಿಳ್ಕೋಬೇಕಂತೆ. ಏನ್ ವಿಷಯ? ಪ್ರತಿ ಚಿತ್ರಾ ಪೌರ್ಣಮಿ ದಿನ ಕಾಡಲ್ಲಿ ನಡೆಯೋ ನಿಗೂಢ ಏನು ಅಂತ. ಇದು ಬಹಳ ಬಹಳ ತಲೆಮಾರಿನ ಕತೆ. ಇದನ್ನ ನಾವು ನಂಬ್ತೀವಿ. ಈ ಕಾಡೊಳಗೆ ಎಷ್ಟೋ ವರ್ಷಗಳ ಹಿಂದೆ ದೊಡ್ಡ ಶಕ್ತಿ ಇರೋ ಒಬ್ಬ ನಾಯಕ ಇದ್ದ. ನೀಲಾಂಬರಿ, ಏನಪ್ಪಯ್ಯ? ಸರ್ಪಕಲ್ನ ತೇದು ಗಿಡಮೂಲಿಕೆ ಔಷಧಿಯಾಗಿ ಸೇರ್ಸಿಡು. ಸಂಜೆ ಹೊತ್ತಿಗೆ ಇಸ ಹತ್ತಿರೋರು ಯಾರನ್ನೋ ಇಲ್ಲಿ ಕರ್ಕೊಂಬತ್ತವ್ರೆ. ಆಯ್ತಪ್ಪಯ್ಯ. ಹಾ, ಒಡೆಯಾ ಒಡೆಯಾ ಒಡೆಯಾ, ನನ್ ಮಗಂಗೆ ಇಸ ಹತ್ತೈತೆ. ಇರೋದು ಒಂದೇ ಕೂಸ, ಹೆಂಗನ ಕಾಪಾಡಿ. ಒಳಕ್ ಮಲಗ್ಸು. ನೀಲಾಂಬರಿ, ಏನಪ್ಪಯ್ಯ? ಔಷಧಿ ತಕೊಂಬ. ಸರಿಯಪ್ಪಯ್ಯ. ಕಾಲುಗಚ್ಚು. ಯವ್ವ, ಇನ್ಮ್ಯಾಗ ಜೀವಕ್ಕೇನು ಅಪಾಯ ಇಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಕಾಡ್ದ ಯಾವುದೇ ಕೃಪೆಯಿಂದ ಹುಡ್ಗಂಗ್ ಸರಿ ಹೋಗದೆ. ಇನ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕರ್ಕೊಂಡ್ ಆಗ್ಬೋದು. ಎಂಥ ರೂಪ ನೋಡಿದ್ರೇನೆ ಭಯ ಆಯ್ತದೆ. ಪಾಪ ನಮ್ ನಾಯಕರಿಗೆ ನಮ್ ಕಾಡು ದೇವತೆ ಈಟೊಂದು ಕುರೂಪಿಯಾಗಿರೋ ಮಗಳನ್ನ ಕೊಡ್ಬಾರ್ದಾಗಿತ್ತು. ನೀಲಾಂಬರಿ, ನೊಂದ್ಕೋಬೇಡ ತಾಯಿ. ಇವತ್ತು ಕಾಣ್ತಾ ಇರೋ ಈ ಶರೀರದ ಸೌಂದರ್ಯ ನಾಳೆ ವಿಕೃತಾಗಿ ಈ ಮಣ್ಣು ಸೇರ್ತದೆ. ಜೊತೆಯಾಗೆ ಸೌಂದರ್ಯನೂ ಹಾಳಾಯ್ತದೆ. ಆದರೆ ಹಾಳಾಗದೇ ಇರೋ ಒಂದು ವಿಷಯ ಇದೆ ತಾಯಿ, ಮನಸ್ಸು. ಆ ಮನಸ್ಸೇ ನಿಜವಾದ ಸೌಂದರ್ಯ. ಬರೀ ಕಣ್ಗಳಿಗೆ ಆ ಸೌಂದರ್ಯ ನೋಡಕ್ಕಾಯಕ್ಕಿಲ್ಲ ಮಗಳೇ. ಆದರೆ ನಿನ್ನ ಪಿರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಾಳೆ ಕಾಡ್ಗೆ ಮುಖ್ಯಸ್ಥನಾಗೋ ನಿನ್ನ ಬಾಲ್ಯ ಸಂಗಾತಿಯಾದ ವೀರನಿಗೆ ಅದು ಗೊತ್ತೈತೆ. ದೇವಿ, ಇವತ್ತಿಗೆ 7ನೇ ದಿನಕ್ಕೆ ಈ ಕಾಡಿನ ಹೊಸ ನಾಯಕನ ಆಯ್ಕೆ ಮಾಡೋ ಪಂದ್ಯ ಅದೆ. ಅಮ್ಮ ದೇವಿ, ಈ ಪಂದ್ಯದಾಗ ಗೆದ್ದು ಈ ಕಾಡಿಗೆ ಒಡೆಯನಾಗೋ ನನ್ನ ಈರಿನ ಜೊತೆ ಬದುಕಿ ಕೊನೆಯವರೆಗೂ ಬಾಳಕ್ಕೆ ನಿನ್ನ ಆಶೀರ್ವಾದ ಬೇಕು. ನಿನಗೆ ರಕ್ತಾರ್ಚನೆ ಮಾಡಿ 7 ದಿನ ವ್ರತ ಮಾಡಿದ್ರೆ ನಾವು ಕೇಳಿದ್ನೆಲ್ಲ ಕೊಡ್ತೀಯಾ ಅಂತ ನನಗೆ ಗೊತ್ತು. ನನ್ನ ಈರಿನ ಗೆಲುವಿಗಾಗಿ, ನಮ್ಮಿಬ್ರು ಒಳ್ಳೆ ಬದುಕಿಗಾಗಿ. ಏನೇನಿಲ್ಲ ಅಂಬರಿ, ಈಟ್ ಬೇಗ ಬಂದ್ಬಿಟ್ಟಿದ್ಯಾ? ರಕ್ತಾರ್ಚನೆ ಮಾಡಿ ಏನಂತ ಕೇಳ್ಕೊಂಡೆ? ರಕ್ತಾರ್ಚನೆ ಮಾಡಿ ದೇವಿ ಹತ್ರ ಮಾತಾಡಿದ್ದನ್ನ ರಹಸ್ಯವಾಗಿಡ್ಬೇಕಂತೆ. ಅದನ್ನ ಹೇಳ್ಕೊಂಡ್ರೆ ಫಲ ಸಿಕ್ಕಕ್ಕಿಲ್ವಂತೆ. ಹಂಗಾರೆ ನಾ ಹೇಳ, ನಿಂಗೆ ಒಳ್ಳೆ ಸೌಂದರ್ಯ ಬರ್ಬೇಕು ಅಂತಲ್ಲ? ನಾ ಹೇಳಕ್ಕಿಲ್ಲ. ನೀ ಹೋಗು, ನೀನ್ ಹೋದ್ಮ್ಯಾಕೆ ಅದ್ಯಾವಿನ ನನ್ನ ಹತ್ರ ಹೇಳ್ತಾಳೆ. ಹಂಗಾರೆ ನಿದ್ಯಾವಿತವನೇ ಕೇಳ್ಕ. ದ್ಯಾವಿ, ನೀಲಾಂಬರಿ ಜೀವನದಾಗೆ ಅತಿ ದೊಡ್ಡ ಕನಸು ಅವಳು ಸುಂದರಿ ಆಗ್ಬೇಕು ಅಂತ. ಅವಳು ಬೇಡಿಕೆ ಈಡೇರಿಸ್ಬಿಡು. ಅಯ್ಯೋ, ನಿಂಗೆ ಹೇಳಕ್ ಬಂದ್ ಈಸಿಯಾನೇ ಮರ್ತೋತು. ನಮ್ಮ ಕಾಡಿನಲ್ಲಿ ನಾಯಕನಿಗಾಗಿ ಕುಸ್ತಿ ಆಡೋದು ಯಾರು ಅಂತ ಗೊತ್ತಾ? ಹೇಳು ನೋಡೋಣ. ನನಗೆ ಗೊತ್ತು, ನೀನು ಹೇಳಕ್ಕಿಲ್ಲ. ವೀರ.
ಪಂದ್ಯದಲ್ಲಿ ನನ್ ವೀರ ಗೆಲ್ಬೇಕು. ನಂಗ್ ಗೊತ್ತು ನೀನ್ ಗೆಲ್ಲಿಸ್ತೀಯ. ಅವನ್ ಗೆದ್ದು ಈ ಕಾಡಿಗೆ ನಾಯಕನಾದ್ರೆ ನನ್ ಕುತ್ತಿಗೆಗೆ ತಾಳಿ ಕಟ್ತಾನೆ. ನಿಂಗ್ ಗೊತ್ತು ತಾನೆ? ನಾ ಹೇಳಿದ್ನೆಲ್ಲ ಯಾರ್ ತವನು ಹೇಳ್ಬೇಡ, ತಿಳಿತಾ? ನೋಡು, ಇವತ್ತಿನಿಂದ 7 ದಿನ ನಾನ್ ವ್ರತ ಮಾಡ್ತೀನಿ. ನೀರ್ ಕೂಡ ಮುಟ್ಟಕ್ಕಿಲ್ಲ. ನಿಂಗ್ ರಕ್ತಾರ್ಚನೆ ಮಾಡಿ ವ್ರತ ಮಾಡಿದ್ರೆ ನೀ ಏನ್ ಬೇಕಾದ್ರೂ ಮಾಡ್ತೀಯಲ್ವಾ? ನಮ್ ವೀರನ್ ಪದ್ಯದಲ್ಲಿ ಗೆಲ್ಸಿ ನಾವ್ ಸಾಯೋ ತನಕ ಜೊತೆಲೇ ಇರೋ ಹಾಗೆ ದಯಪಾಲಿಸು.